ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಹಿರಿಯ ರಾಮತೀರ್ಥ ಸೇವಾ ಫೌಂಡೇಶನ್ ಹಿಂದೂ ಮಾಸದ ನೆನಪು ಶೀರ್ಷಿಕೆಯಲ್ಲಿ ನಡೆತಕ್ಕಂತಹ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ತಮಗೆಲ್ಲರಿಗೂ ಮತ್ತು ಇವತ್ತಿನ ಕಾರ್ಯಕ್ರಮದ ಉಪನ್ಯಾಸವನ್ನು ನೀಡಲಿಕ್ಕೆ ಬಂದಿರತಕ್ಕಂತಹ ಶ್ರೀಯುತ ಶರತ್ ಎಚ್.ಎಸ್. ಇವರಿಗೆ ರಾಮತೀರ್ಥ ಸೇವಾ ಫೌಂಡೇಶನ್ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿ. ಕಳೆದ 2 ಸಂಚಿಕೆಗಳಲ್ಲಿ ಯೋಗ ಹೇಗೆ ಬಂತು, ಉಪನಿಷತ್ತುಗಳಲ್ಲಿ ಹೇಗೆ, ಭಗವದ್ಗೀತೆಯಲ್ಲಿ ಹೇಗೆ ಯೋಗದ ಉಲ್ಲೇಖವಾಗಿದೆ, ಹಾಗೆ ಅದನ್ನು ವಿವರಿಸ್ತಾ ಕಳೆದ ಸಂಚಿಕೆಯಲ್ಲಿ ಅಂದ್ರೆ 2ನೇ ಸಂಚಿಕೆಯಲ್ಲಿ ಆಸನಗಳು ಹೇಗೆ ಬಂತು, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ 6ನೇ ಅಧ್ಯಾಯದಲ್ಲಿ ಯೋಗಕ್ಕೆ ಅಂದ್ರೆ ಧ್ಯಾನಕ್ಕೆ ಕೂತ್ಕೋಬೇಕಾದ್ರೆ ಯಾವ ರೀತಿಯಲ್ಲಿ ಕೂತ್ಕೋಬೇಕು, ಸ್ಥಿತಿ ಹೇಗಿರಬೇಕು ಇದನ್ನು ಉಲ್ಲೇಖ ಮಾಡಿದರು. ಅದರಲ್ಲಿ ಅನೇಕ ವಿಷಯಗಳನ್ನು ತಿಳಿಸ್ತಾ ನಂತರ ಅಷ್ಟಾಂಗ ಯೋಗದಲ್ಲಿ ಆಸನದ ಕುರಿತು ಒಂದೇ ಒಂದು ಶ್ಲೋಕ ಉಲ್ಲೇಖವಿದೆ, ಸ್ಥಿರಂ ಸುಖಂ ಆಸನಂ ಅಂತ ಹೇಳಿ ಇದನ್ನು ವಿವರಿಸಿದರು. ಆನಂತರ ಕೆಲವಾರು ಯೋಗ ಉಪನಿಷತ್ಗಳಲ್ಲಿ ಉಲ್ಲೇಖನೀಯ ಸಂಗತಿಗಳನ್ನು ತಿಳಿಸಿದರು. ಹಾಗೆ ಯಾಜ್ಞವಲ್ಕ್ಯರು ಗಾರ್ಗಿಗೆ ಯೋಗೋಪದೇಶವನ್ನು ಮಾಡ್ತಾ ಯೋಗ ಆಸನಗಳ ಕುರಿತು ತಿಳಿಸಿದರು. ಅದರಲ್ಲಿ ಸ್ವಸ್ತಿಕಾಸನ, ಗೋಮುಖಾಸನ, ಪದ್ಮಾಸನ, ವೀರಾಸನ, ಸಿಂಹಾಸನ, ಭದ್ರಾಸನ, ಮಯೂರಾಸನ ಹೀಗೆ ಕೆಲವಾರು ಆಸನಗಳ ಕುರಿತು ಯೋಗೋಪದೇಶವನ್ನ ಯಾಜ್ಞವಲ್ಕ್ಯರು ಗಾರ್ಗಿಗೆ ಮಾಡಿದ್ದರ ಬಗ್ಗೆ ಉಲ್ಲೇಖ ಆಯಿತು. ಹಾಗೆ ಶಂಕರ ಭಗವತ್ಪಾದರು ರಚಿಸಿದ ಯೋಗ ತಾರಾವಳಿ 29 ಶ್ಲೋಕದ ಯೋಗ ತಾರಾವಳಿಯಲ್ಲಿ ಅದನ್ನು ಉಲ್ಲೇಖ ಮಾಡ್ತಾ ನಂತರ ಯೋಗಾಸನಗಳ ಕುರಿತು, ಯೋಗದ ಕುರಿತು ಗೋರಕ್ಷ ಸಂಹಿತೆ, ಹಠಯೋಗ ಪ್ರದೀಪಿಕಾ, ಸ್ವಾಮಿ ಸ್ವಾತ್ಮಾರಾಮರು ಬರೆದಿರುವಂತಹ ಹಠಯೋಗ ಪ್ರದೀಪಿಕಾ, ಹಾಗೆ ಘೇರಂಡ ಸಂಹಿತದ ಬಗ್ಗೆ, ಶಿವಸಂಹಿತೆ, ಹಠರತ್ನಾವಳಿ ಇದನ್ನೆಲ್ಲ ಉಲ್ಲೇಖ ಮಾಡ್ತಾ ನನ್ನ ಗುರುಗಳು ಪಿ.ಕೆ. ಅಯ್ಯಂಗಾರ್ ಅವರ ಗುರುಗಳಾದ ಶ್ರೀ ತಿರುಮಲೈ ಕೃಷ್ಣಮಾಚಾರ್ಯರ ಅಂದ್ರೆ ಅಲ್ಲಿನ ಮೈಸೂರಿನ ಅರಮನೆಯಲ್ಲಿ ರಾಜಮನೆತನಕ್ಕೆ ಯೋಗ ಹೇಳ್ಕೊಡ್ತಾ ಯೋಗ ಮಕರಂದ ಪುಸ್ತಕದಲ್ಲಿ ಯೋಗಾಸನಗಳ ಕುರಿತು ಅವರು ತಿಳಿಸಿದ ವಿಷಯವನ್ನು ಹೇಳ್ತಾ ನನ್ನ ಗುರುಗಳು ಯೋಗ ದೀಪಿಕಾ ಲೈಟ್ ಆನ್ ಯೋಗದಲ್ಲಿ ಸುಮಾರು 200 ಆಸನಗಳ 600 ಚಿತ್ರಗಳ ಕುರಿತು ಉಲ್ಲೇಖ ಮಾಡಿದರು. ಅಂದ್ರೆ ಆಸನಗಳ ಕುರಿತು ಮೂಲ ಗ್ರಂಥದಲ್ಲಿ ಏನು ಇರಲಿಲ್ಲ, ಆದರೆ ಕೆಲವು ಗ್ರಂಥಗಳಲ್ಲಿತ್ತು. ಅದು ಬರ್ತಾ ಬರ್ತಾ ಹೇಗೆ ಅದು ಆಸನಗಳ ವೃದ್ಧಿ ಆಯಿತು, ಆಸನಗಳನ್ನು ಹೇಗೆ ನಮಗೆ ನಾವೇನು ಇವತ್ತು ಪುಸ್ತಕ ತುಂಬಾ ಆಸನಗಳನ್ನು ನೋಡ್ತೀವಿ, ಅದು ಹೇಗೆ ಬಂತು, ಯಾರಿಂದ ಬಂತು ಅನ್ನೋದ್ರ ಬಗ್ಗೆ ತುಂಬಾ ಸುಲಭವಾಗಿ ನಮ್ಮ ಮಸ್ತಕದಲ್ಲಿ, ಪುಸ್ತಕದಲ್ಲಿರೋ ವಿಷಯ ಮಸ್ತಕದಲ್ಲಿ ಉಳಿಯುವಂತೆ ಶ್ರೀಯುತ ಶರತ್ ಅವರು ತುಂಬಾ ಸರಳವಾಗಿ ವಿವರಿಸಿದ್ರು. ಇಂದಿನ ಸಂಚಿಕೆ ಇದು 3ನೇ ಸಂಚಿಕೆ. 3ನೇ ಸಂಚಿಕೆಯಲ್ಲಿ ಆಸನಗಳ ವಿವರಣೆ ಬರುತ್ತೆ. ಇನ್ನೂ ಅನೇಕ ವಿಷಯಗಳು ಆಸನಗಳ ಕುರಿತು ಇವತ್ತು ನಾನು ನಿರೀಕ್ಷೆಯಲ್ಲಿದ್ದೇನೆ. ಇವತ್ತಿನ ಈ ಕಾರ್ಯಕ್ರಮ ಶ್ರೀಯುತ ಶರತ್ ಅವರು ನಡೆಸ್ಕೊಡ್ಬೇಕು ಅಂತ ಕೇಳ್ತಾ ಮತ್ತೊಮ್ಮೆ ಅವರಿಗೆ ನಾನು ಸ್ವಾಗತಿಸ್ತಾ ಈ ಕಾರ್ಯಕ್ರಮ ನಡೆಸ್ಕೊಡಿ ಅಂತೇಳಿ ಅವರಲ್ಲಿ ನಾನು ವಿನಂತಿಸಿಕೊಳ್ತೇನೆ. ನಮಸ್ಕಾರ. ನಮಸ್ಕಾರ. ಸ್ಕ್ರೀನ್ ಶೇರ್. ಧ್ಯಾನಮೂಲಂ ಗುರೋರ್ಮೂರ್ತಿಃ ಪೂಜಾಮೂಲಂ ಗುರೋಃ ಪದಂ
ಮಂತ್ರಮೂಲಂ ಗುರೋರ್ವಾಕ್ಯಂ ಮೋಕ್ಷಮೂಲಂ ಗುರೋಃ ಕೃಪಾ. ಎಲ್ಲರಿಗೂ ನಮಸ್ಕಾರ. ಕಳೆದ ವಾರಗಳಲ್ಲಿ ಈಗ ತಾನೇ ಗುರುಗಳು ಹೇಳಿದ ಹಾಗೆ ನಾವು ಯೋಗಶಾಸ್ತ್ರದ ಕಾಲಾನುಕ್ರಮ ಹಾಗೂ ಯೋಗಾಸನಗಳ ಕಾಲಾನುಕ್ರಮದ ಪರಿಚಯ ಮಾಡ್ಕೊಂಡ್ವಿ. ಹೋದ ವಾರ ಹೇಳಿದ ಹಾಗೆ ಪತಂಜಲಿ ಮಹರ್ಷಿಗಳ ಯೋಗ ಸೂತ್ರದ ನಂತರ ಯೋಗಕ್ಕೆ ಸಂಬಂಧಪಟ್ಟ ಒಂದು ಮುಖ್ಯ ಗ್ರಂಥ ಅಂದರೆ ಸ್ವಾಮಿ ಸ್ವಾತ್ಮಾರಾಮರ ಹಠಯೋಗ ಪ್ರದೀಪಿಕ. ಆಸನಗಳ ಉಲ್ಲೇಖ ಮುಖ್ಯವಾಗಿ ಇದರಿಂದಲೇ ಶುರುವಾಗಿತ್ತು. ಇವತ್ತಿನ ಈ ಸುಮಾರು 30-35 ನಿಮಿಷಗಳಲ್ಲಿ ಈ ಹಠಯೋಗ ಪ್ರದೀಪಿಕ ಇದರ ಪರಿಚಯ. ನಾವೆಲ್ಲ ಯೋಗಾಸನದ ವಿದ್ಯಾರ್ಥಿಗಳಾಗಿರುವುದರಿಂದ ಉಪಯೋಗ ಆಗಬಹುದು ಅಂತ ಭಾವಿಸ್ತೇನೆ. ಹಠಯೋಗ ಪ್ರದೀಪಿಕ, ಅದರಲ್ಲಿ ಹಠ ಏನು? ಹಠ ಪದದ ಅರ್ಥ. ಹಠ ಅಂದ್ರೆ ಸಾಮಾನ್ಯ ಅತಿ ಪ್ರಯತ್ನ ಅಥವಾ ಛಲ ಅಂತ ಆಗತ್ತೆ. ಯಾವುದೇ ಒಂದು ಗುರಿ ಮುಟ್ಟಬೇಕಾದರೆ ಅದು ಬೇಕೇ ಬೇಕು, ಛಲ ಅನ್ನೋದು ಇರಲೇಬೇಕು. ಈ ಅರ್ಥ ಸರಿ. ಆದರೆ ಹಠ ಪದದ ಅರ್ಥ ಯೋಗ ಗ್ರಂಥಗಳಲ್ಲಿ ಏನ್ ಹೇಳುತ್ತೆ ನೋಡ. ಯೋಗ ಶಿಖೋಪನಿಷತ್ ಅಂತ ಒಂದು ಯೋಗದ ಒಂದು ಉಪನಿಷತ್ ಇದೆ, ಇದರ ಉಲ್ಲೇಖ ಮಾಡಿದ್ದೆ ಅನ್ಸುತ್ತೆ. ಈ ಯೋಗ ಶಿಖೋಪನಿಷತ್ತಿನಲ್ಲಿ ಈ ಒಂದು ಶ್ಲೋಕ ಬರುತ್ತೆ. ಹಕಾರೇಣ ತು ಸೂರ್ಯ ಸ್ಯಾತ್ ಥಕಾರೇಣೇಂದುರುಚ್ಯತೆ ಸೂರ್ಯ ಚಂದ್ರಮಸೋರೈಕ್ಯಂ ಹಠ ಇತ್ಯಭಿಧೀಯತೆ. ಹಕಾರವೆಂಬ ಸೂರ್ಯ ಮತ್ತು ಥಕಾರವೆಂಬ ಇಂದು, ಇಂದು ಅಂದ್ರೆ ಚಂದ್ರ, ಇವರಿಬ್ಬರ ಯೋಗವೇ ಅಂದ್ರೆ ಆ ತತ್ವಗಳ ಐಕ್ಯವೇ ಹಠ. ಹಠ ಅನ್ನುವ ಅರ್ಥ ಹ ಅಂದ್ರೆ ಸೂರ್ಯ, ಠ ಅಂದ್ರೆ ಚಂದ್ರ, ಇವರಿಬ್ಬರ ಐಕ್ಯವೇ ಹಠ. ಏನು ಸೂರ್ಯ ಚಂದ್ರ ಅಂದ್ರೆ? ಸೂರ್ಯ ಭೇದನ, ಚಂದ್ರ ಭೇದನ ಪ್ರಾಣಾಯಾಮ ಕೇಳಿರ್ತೀರಾ, ಮಾಡಿರ್ತೀರಾ. ನಮ್ಮ ದೇಹದಲ್ಲಿ ಅನೇಕ ಪ್ರಾಣಶಕ್ತಿಯ ಸಂಚಲನ ಮಾರ್ಗಗಳು ಹಾಗೂ ಶಕ್ತಿ ಕೇಂದ್ರಗಳಿರುತ್ತೆ. ಪ್ರಾಣಶಕ್ತಿ ಸಂಚಲನ ಮಾರ್ಗಗಳೇ ನಾಡಿಗಳು, ಶಕ್ತಿ ಕೇಂದ್ರಗಳೇ ಚಕ್ರಗಳು. ಉಪನಿಷತ್ತಲ್ಲಿ ಮತ್ತೆ ಇತರ ಗ್ರಂಥಗಳಲ್ಲಿ ಇದರ ಉಲ್ಲೇಖ ತುಂಬಾ ಬರುತ್ತೆ. ಬೇರೆ ಬೇರೆ ಗ್ರಂಥಗಳಲ್ಲಿ ನಾಡಿಗಳ ಸಂಖ್ಯೆ ಬೇರೆಯಾಗಿ ಕೊಡ್ತಾರೆ. ಉದಾಹರಣೆಗೆ ಶಿವಸಂಹಿತೆಯಲ್ಲಿ 3.5 ಲಕ್ಷ ನಾಡಿಗಳು ಅಂತ ಇದೆ. ಆದರೆ ಸಾಮಾನ್ಯವಾಗಿ ಅನೇಕ ಕಡೆ 72,000 ನಾಡಿಗಳು ಅಂತ ಜಾಸ್ತಿ ಅದನ್ನೇ ಹೇಳುದು. ಈ 72,000 ನಾಡಿಗಳಲ್ಲಿ ಮೂರು ಮುಖ್ಯ ನಾಡಿಗಳು ಇಡ, ಪಿಂಗಳ ಮತ್ತು ಸುಷುಮ್ನ. ಮತ್ತೆ ಚಕ್ರಗಳು 7: ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞ ಮತ್ತು ಕೊನೆಯಲ್ಲಿ ಸಹಸ್ರಾರ. ಈ ಮೂರು ಮುಖ್ಯ ನಾಡಿಗಳು ಇಡ, ಪಿಂಗಳ ಮತ್ತು ಸುಷುಮ್ನ ಮೂಲಾಧಾರ ಚಕ್ರದಿಂದ ಶುರುವಾಗಿ ಆಜ್ಞಾ ಚಕ್ರ ನಮ್ಮ ಭ್ರೂ ಮಧ್ಯದಲ್ಲಿ ಸೇರತ್ತೆ. ಸುಷುಮ್ನ ಇನ್ನು ಸಹಸ್ರಾರದವರೆಗೂ ಹೋಗುತ್ತೆ. ನಮ್ಮ ಸಾಮಾನ್ಯ ನಮ್ಮ ದೇಹದ ದೋಷಗಳಾದ ಕಫ, 3 ದೋಷಗಳು, ಕಫ, ವಾತ, ಪಿತ್ತ. ಕಫ ಅಂತ ಸಂಸ್ಕೃತದಲ್ಲಿ ಕಫ ಅಂತಾರೆ, ಕನ್ನಡದಲ್ಲಿ ಅದು ಕಫ ಆಗಿದೆ. ಕಫ, ವಾತ, ಪಿತ್ತ ಇವುಗಳ ಸಮತೋಲನೆಗೆ ಈ 3 ನಾಡಿಗಳೇ ಕಾರಣ ಮತ್ತು ಆ ನಾಡಿಗಳ ತತ್ವಗಳು. ಇಡ ನಾಡಿ ನಮ್ಮ ಮೂಗಿನ ಎಡಹೊಳ್ಳೆ ಹಾಗೂ ಮೆದುಳಿನ ಬಲಭಾಗ ಇದಕ್ಕೆ ಸೇರುತ್ತೆ. ಅದು ಚಂದ್ರನ ಸಂಕೇತ. ಚಂದ್ರ ಅಂದ್ರೆ ತಂಪು, ಜೊತೆಗೆ ಮನಸ್ಸು ಮತ್ತು ಸ್ತ್ರೀ ತತ್ವಗಳ ಸಂಕೇತ ಕೂಡ. ಪಿಂಗಳ ನಾಡಿ ನಮ್ಮ ಮೂಗಿನ ಬಲಹೊಳ್ಳೆ ಅಂದ್ರೆ ಬಲಹೊಳ್ಳೆ ಹಾಗೂ ಮೆದುಳಿನ ಎಡಭಾಗಕ್ಕೆ ಸೇರುತ್ತೆ ಅಂತಾರೆ.
ಮತ್ತೆ ಸೂರ್ಯನ ಸಂಕೇತ. ಸೂರ್ಯ ಅಂದ್ರೆ ತಾಪ, ಜೊತೆಗೆ ದೇಹ ಹಾಗೂ ಪುರುಷ ತತ್ವಗಳ ಸಂಕೇತ ಕೂಡ. ಸೊ ಅಲ್ಲಿಗೆ ಸೂರ್ಯ, ಚಂದ್ರರು, ಪಿಂಗಳ ಮತ್ತು ಇಡ ಈ ನಾಡಿಗಳಿಗೆ ಸಂಬಂಧ. ಈ ಸೂರ್ಯ ಚಂದ್ರರ ತತ್ವಗಳು ಈಗ ತಾನೇ ಹೇಳಿದೆ, ಅವು ಒಂಥರ ವಿರುದ್ಧ ತತ್ವಗಳು. ಈ ಸೂರ್ಯ ಚಂದ್ರರ ವಿರುದ್ಧ ತತ್ವಗಳ ಸಮತೋಲನೆ ಅದನ್ನ ತರುವ ಮೂಲಕ ದೇಹ ಹಾಗೂ ಮಾನಸಿಕ ಸಂತುಲನ ಅದನ್ನ ತರುವುದೇ ಹಠ ಅಂತ ಅರ್ಥ. ಹಕಾರ ಮತ್ತು ಠಕಾರ, ಈ ಸೂರ್ಯ ಚಂದ್ರರನ್ನ ಐಕ್ಯ ಅಂದ್ರೆ ಅವರ ತತ್ವಗಳನ್ನ ನಮ್ಮ ದೇಹದಲ್ಲಿ ಸಂತುಲನೆಗೆ ತರುವುದೇ ಹಠ ಅಂತ ಅರ್ಥ. ಸುಮಾರು ಈ ಅರ್ಥದ ಶ್ಲೋಕಗಳೇ ಇನ್ನೂ 2-3 ಗ್ರಂಥಗಳಲ್ಲೂ ಬರುತ್ತೆ ಇದೇ ತರ. ಹಕಾರ ಸೂರ್ಯ, ಠಕಾರ ಚಂದ್ರ. ಸೊ ಹಠ ಪದದ ಅರ್ಥ ಇದು. ಹಿಂದೆ ಈಗ ತಾನೇ ಹೇಳಿದ ಹಾಗೆ ಹಠಯೋಗಕ್ಕೆ ಸ್ವಾಮಿ ಸ್ವಾತ್ಮಾರಾಮರು ಬರೆದ ಹಠಯೋಗ ಪ್ರದೀಪಿಕ ಇದೇ ಮುಖ್ಯ ಗ್ರಂಥ. ಇದರಲ್ಲಿ 4 ಅಧ್ಯಾಯಗಳು. ಆಸನ, ಪ್ರಾಣಾಯಾಮ ಮತ್ತು ಕ್ರಿಯಾ 2ನೇ ಅಧ್ಯಾಯ, ಮುದ್ರಾ ಬಂಧ 3ನೇದು, ಕೊನೆಯದು ನಾದಾನುಸಂಧಾನ. ಕೆಲವರು ಯಮನಿಯಮ ಹಠಯೋಗ ಪ್ರದೀಪಿಕೆಯಲ್ಲಿ ಇಲ್ಲ ಅಂತಾರೆ, ಇನ್ನು ಕೆಲವರು ಅದನ್ನ ಸೇರಿಸಿದ್ದಾರೆ. ಆದರೆ ಅದಕ್ಕೆ ಅಧ್ಯಾಯ ಅಂತಿಲ್ಲ, 1-2 ಶ್ಲೋಕ ಇದೆ ಅಷ್ಟೇ, ಜಾಸ್ತಿ ಉಲ್ಲೇಖ ಇಲ್ಲ. ಮೊದಲನೇ ಅಧ್ಯಾಯದಲ್ಲಿ ಆಸನಗಳ ಜೊತೆಗೆ ಹಠಯೋಗ ಪರಂಪರೆ, ಹಠಯೋಗ ಹೇಗೆ ಬಂತು, ಮತ್ತೆ ಹಠಯೋಗ ಅಭ್ಯಾಸಕ್ಕೆ ಸೂಕ್ತವಾದ ಸ್ಥಳ ಅಥವಾ ಜಾಗ, ಮತ್ತೆ ಕೆಲವು ಸೂಚನೆಗಳು, ಇದರ ಬಗ್ಗೆನೆ ಇದರಿಂದ ಶುರುವಾಗಿ ಆಸನಗಳ ಉಲ್ಲೇಖ ಬರುತ್ತೆ. ಇವತ್ತು ನಾವು ಈ ಪರಂಪರೆ ಹಾಗೂ ಅದರಲ್ಲಿರುವ ಸೂಚನೆಗಳು ಮತ್ತು ಆಸನಕ್ಕೆ ಸಂಬಂಧಪಟ್ಟ ಸಮಯ ಇದ್ದರೆ ಆಸನಕ್ಕೆ ಸಂಬಂಧಪಟ್ಟ ಕೆಲವು ಶ್ಲೋಕಗಳನ್ನ ನೋಡೋಣ. ಹಠಯೋಗ ಏನಂತಾರೆ ಸ್ವಾಮಿ ಸ್ವಾತ್ಮಾರಾಮರು ಹಠಯೋಗದ ಬಗ್ಗೆ? ಅದು ಮೊದಲನೆಯ ಶ್ಲೋಕವೇ ಈ ರೀತಿ ಇದೆ. ಶ್ರೀ ಆದಿನಾಥಾಯ ನಮೋಸ್ತು ತಸ್ಮೈ ಏನೋಪದಿಷ್ಟಾ ಹಠಯೋಗ ವಿದ್ಯಾ ವಿಭ್ರಾಜತೆ ಪ್ರೋನ್ನತ ರಾಜಯೋಗಂ ಆರೋಢುಮಿಚ್ಛೋರಧಿರೋಹಿಣೀವ. ಶ್ರೀ ಆದಿನಾಥಾಯ ನಮೋಸ್ತು ತಸ್ಮೈ, ಆದಿನಾಥನಿಗೆ ಅಂದರೆ ಶಿವನಿಗೆ ನಮಿಸುತ್ತಾ ಅಥವಾ ನಮಸ್ಕರಿಸುತ್ತಾ, ಏನ ಉಪದಿಷ್ಟ ಹಠಯೋಗ ವಿದ್ಯಾ, ಯಾರಿಂದ ಅಂದ್ರೆ ಶಿವನಿಂದ ಹಠಯೋಗದ ವಿದ್ಯೆ ಉಪದೇಶವಾಯಿತೋ ಅವನಿಗೆ ನಮಸ್ಕರಿಸುತ್ತಾ, ವಿಭ್ರಾಜತೆ ಅಂದ್ರೆ ಹೊಳೆಯುತ್ತಿರುವ, ಪ್ರೋನ್ನತ ಉನ್ನತ, ರಾಜಯೋಗಂ ಅಂದ್ರೆ ಉನ್ನತವಾದ ರಾಜಯೋಗದ ಅಧಿರೋಹಿಣಿ ಆರೋಢಂ ಇಚ್ಛೋಹೋ ಅಂತಂದ್ರೆ ಏಣಿ, ಅಧಿರೋಹಿಣಿ ಅಂತಂದ್ರೆ ಏಣಿ ಅಂತ ಅರ್ಥ. ಈ ಏಣಿಯನ್ನ ಆರೋಢಂ ಅಂದ್ರೆ ಹತ್ತಲು ಇಚ್ಛಿಸುತ್ತೇನೆ ಅಂತ. ಏನಂತಾರೆ ಸ್ವಾತ್ಮಾರಾಮರು ಇಲ್ಲಿ ಅಂದ್ರೆ, ಶಿವನಿಂದ ಉಪದೇಶಿಸಲ್ಪಟ್ಟ ಹಠಯೋಗವನ್ನ ಯಾವುದು ಹಠಯೋಗ ಹೊಳೆಯುತ್ತಿರುವ ಏಣಿಯಂತೆ ರಾಜಯೋಗದ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೋ ಆ ಹಠಯೋಗ, ಅದೇ ಹಠಯೋಗ ಅಂತ, ಅದನ್ನ ಕಲಿಯಲು ಇಚ್ಛಿಸುತ್ತೇನೆ ಅಂತ, ಅದನ್ನ ಹತ್ತಲು ಇಚ್ಛಿಸುತ್ತೇನೆ. ಆಮೇಲೆ 2ನೇ ಶ್ಲೋಕದಲ್ಲಿ ಅದೇ ಅದರ ಕಂಟಿನ್ಯೂಯೇಷನ್ ಈ ರೀತಿ ಹೇಳ್ತಾರೆ. ಪ್ರಣಮ್ಯ ಶ್ರೀ ಗುರುಂ ನಾಥಂ ಸ್ವಾತ್ಮಾ ರಾಮೇಣ ಯೋಗಿನ ಕೇವಲಂ ರಾಜಯೋಗಾಯ ಹಠ ವಿದ್ಯೋಪದಿಶ್ಯತೆ. ಪ್ರಣಮ್ಯ ಶ್ರೀ ಗುರುಂ ನಾಥಂ ಸ್ವಾತ್ಮಾ ರಾಮೇಣ ಯೋಗಿನ, ನಾಥ ಗುರುಗಳಿಗೆ ನಮಸ್ಕರಿಸಿ, ಯೋಗಿ ಸ್ವಾತ್ಮಾರಾಮರು ಯೋಗಿಗಳಿಗೆ ಕೇವಲಂ ರಾಜಯೋಗಾಯ ಹಠವಿದ್ಯ ಉಪದಿಶ್ಯತೆ ಅಂದ್ರೆ ಕೇವಲ ರಾಜಯೋಗ ಪ್ರಾಪ್ತಿಗಾಗಿ ಹಠಯೋಗವನ್ನ ಉಪದೇಶಿಸುತ್ತೇನೆ
ಅಂತ. ಏನಿದರ ಎರಡೂ ಶ್ಲೋಕಗಳ ಇಂದ ಏನು ತಿಳಿಯತ್ತೆ ಅಂದ್ರೆ ಹಠಯೋಗ ರಾಜಯೋಗ ಬೇರೆ ಅಲ್ಲ. ಹೆಸರುಗಳು ಆತರ, ನಾನು ರಾಜಯೋಗ ಇದು ಹಠಯೋಗ ಅಂತ ಅಲ್ಲ. ಹಠಯೋಗ ರಾಜಯೋಗಕ್ಕೆ ಮಾರ್ಗ. ಹಠಯೋಗ ರಾಜಯೋಗಕ್ಕೆ ಮಾರ್ಗ. ಸುಲಭದ ಕೆಲವೆರಡು ಮೆಟ್ಟಲುಗಳು ಸುಲಭವಾಗಿ ಹಠಯೋಗದಲ್ಲಿ ಪತಂಜಲಿಗಳು ಸಮಾಧಿಯ ಸ್ಥಿತಿಯ ಗುರಿಯನ್ನ ತಲುಪುವುದಕ್ಕೆ ಕೊಟ್ಟ ಸೂತ್ರಗಳಿಗೆ ಇದು ಸುಲಭವಾದ ಮೆಟ್ಟಲುಗಳು ಅನ್ನುವುದೇ ಹಠಯೋಗ ಅಂತ ಸ್ವಾತ್ಮಾರಾಮರು ಹೇಳಿದ್ದಾರೆ. ಇದಾದ ನಂತರ ಪರಂಪರೆ ಅಂತ ಹೇಳಿದೆ. ಹಠಯೋಗದ ಪರಂಪರೆ ನಮ್ಮ ಸನಾತನ ಧರ್ಮದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಯಾವುದೇ ಒಂದು ವಿದ್ಯೆ ಬರಬೇಕಾದ್ರೆ ಅದಕ್ಕೊಂದು ಪರಂಪರೆ ಸಾಮಾನ್ಯ. ಒಂದು ಗುರುವಿಂದ ಶಿಷ್ಯಕ್ಕೆ ವಾಕ್ ಮೂಲಕವೇ ಬರ್ತಿತ್ತು. ಆಮೇಲೆ ಅದು ಪುಸ್ತಕಗಳ ಅಥವಾ ಮ್ಯಾನುಸ್ಕ್ರಿಪ್ಟ್ಸ್ ಅಂತ ಏನಂತಾರೆ ಆ ತರದ್ರಲ್ಲಿ ಬರಕ್ ಶುರುವಾಯ್ತು. ಅದಕ್ಕೆ ಮುಂಚೆ ಪೂರ್ತಿ ವಾಕ್ ಶ್ರವಣ ಎರಡನೇ. ಸೊ ಈ ಪರಂಪರೆ ಏನು, ಹಠಯೋಗದ ಪರಂಪರೆ ನೋಡೋಣ. ಮೊದಲಿಗೆ ಶಿವ, ಈಗ ತಾನೇ ಶ್ಲೋಕದಲ್ಲೇ ಮೊದಲನೇ ಶ್ಲೋಕದಲ್ಲೇ ಬಂದಿತ್ತು ಶಿವ. ಅವನ ನಂತರ ಮತ್ಸ್ಯೇಂದ್ರನಾಥ, ಸುಮಾರು 10ನೇ ಶತಮಾನದಲ್ಲಿ ಮತ್ಸ್ಯೇಂದ್ರನಾಥರು ಅವರು ಕೌಲಜ್ಞಾನ ನಿರ್ಣಯ ಅನ್ನುವ ಒಂದು ಗ್ರಂಥವನ್ನ ಬರೆದಿದ್ದಾರೆ. ಅದರ ಬಗ್ಗೆ ಜಾಸ್ತಿ ಪುಸ್ತಕಗಳು ಆ ತರ ಇದು ಸಿಗುವುದು ಕಷ್ಟ, ಆದ್ರೆ ಬರೆದಿದ್ದಾರೆ ಕೌಲಜ್ಞಾನ ನಿರ್ಣಯ. ಇವರ ಹೆಸರಿನಿಂದಲೇ ಮತ್ಸ್ಯೇಂದ್ರಾಸನ ಬಂದಿದೆ. ಇವರ ನಂತರ ಗೋರಕ್ಷನಾಥ ಅಥವಾ ಗೌರಕ್ಷನಾಥ, ಇವರು ಅನೇಕ ಗ್ರಂಥಗಳನ್ನ ಬರೆದಿದ್ದಾರೆ. ಗೋರಕ್ಷ ಸಂಹಿತ, ಗೋರಕ್ಷ ಪದ್ಧತಿ, ಗೋರಕ್ಷ ಶತಕ, ಯೋಗ ಬೀಜ ಇತ್ಯಾದಿ. ಇವರ ಹೆಸರಿನಲ್ಲೇ ಗೋರಕ್ಷಾಸನ ಅಂತ ಇದೆ. ಸ್ವಲ್ಪ ಕಷ್ಟವಾದ ಆಸನ ಗೋರಕ್ಷಾಸನ. ಕೊನೆಗೆ ಆ ಪರಂಪರೆಯಲ್ಲಿ ಸ್ವಾತ್ಮಾರಾಮರು, ಹಠಯೋಗ ಪ್ರದೀಪಿಕೆಯನ್ನು ಬರೆದಿರುವ ಸ್ವಾತ್ಮಾರಾಮರು, ಇವರು ಮುಖ್ಯ ಗುರುಗಳಷ್ಟೇ. ಗುರು ಪರಂಪರೆ ದೊಡ್ಡದಾಗಿದೆ, ಇವರು ಮುಖ್ಯ ಗುರುಗಳಷ್ಟೇ. ಸ್ವಾಮಿ ಸ್ವಾತ್ಮಾರಾಮರ ಒಂದು 5-6 ಶ್ಲೋಕಗಳಲ್ಲಿ ಒಟ್ಟು 32 ಗುರುಗಳ ಪಟ್ಟಿಯನ್ನ ಕೊಡ್ತಾರೆ. ಅಷ್ಟು ನೋಡೋದು ಬೇಡ, 32. ಈಗ ಕೊಟ್ಟಿರುವ ಮುಖ್ಯ ಗುರುಗಳ ಬಗ್ಗೆ ಒಂದು ಶ್ಲೋಕ ಇದೆ, ಅದನ್ನ ನೋಡೋಣ. ಹಠ ವಿದ್ಯಾಂ ಹಿ ಮತ್ಸ್ಯೇಂದ್ರ ಗೋರಕ್ಷಾದ್ಯ ವಿಜಾಯತೆ ಸ್ವಾತ್ಮಾರಾಮೋಥವಾ ಯೋಗಿ ಜಾನೀತೆ ತತ್ಪ್ರಸಾದತಃ. ಸ್ವಯಂ ಶಿವನಿಂದ ಮತ್ಸ್ಯೇಂದ್ರನಾಥ ತಿಳಿದಿರುವ ಹಠಯೋಗ ವಿದ್ಯೆಯನ್ನ ಗೋರಕ್ಷನಾಥ ಅವರಿಗೆ ಕೊಟ್ಟು ಅವರಿಂದ ಪ್ರಸಾದವಾಗಿ, ತತ್ಪ್ರಸಾದತಃ ಅವರಿಂದ ಪ್ರಸಾದವಾಗಿ ಸ್ವಾತ್ಮಾರಾಮ ಮತ್ತು ಇತರ ಯೋಗಿಗಳು ತಿಳಿದರು ಹಠಯೋಗ ವಿದ್ಯೆಯನ್ನ ಅಂತ ಈ ಶ್ಲೋಕ. ಸೊ ಅಲ್ಲಿಗೆ ಗುರು ಪರಂಪರೆಯ ಮುಖ್ಯ ಗುರುಗಳ ಉಲ್ಲೇಖ. ಅದಾದ ನಂತರ ಅನೇಕ ಸುಮಾರು 32 ಗುರುಗಳ ಉಲ್ಲೇಖವೂ ಇದೆ, ಅದು ನೋಡುವುದು ಬೇಡ. ಈ ಪರಂಪರೆ, ಹಠಯೋಗ ಪರಂಪರೆ ನಾಥ ಪರಂಪರೆ ಅಂತ. ನಮ್ಮ ಉತ್ತರ ಪ್ರದೇಶದ ನೇಪಾಳಗೆ ಹತ್ತಿರ ಗೋರಖ್ಪುರ ಕೇಳೇ ಇರ್ತೀರ ಎಲ್ಲಾರು. ಈ ಊರು ಅದಕ್ಕೆ ಮುಖ್ಯ ಸ್ಥಳ. ನಮ್ಮ ಈಗ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಶ್ರೀ ಯೋಗಿ ಆದಿತ್ಯನಾಥರು ಇದಾರಲ್ಲ, ಅವರು ಇದೇ ನಾಥ ಪರಂಪರೆಯವರು, ಹಠಯೋಗ ಬಂದ ನಾಥ ಪರಂಪರೆಗೆ ಸೇರಿದರು. ಹೆಮ್ಮೆ ಪಡುವಂತ ವಿಷಯ ಇದು ಪರಂಪರೆ. ಆಮೇಲೆ ಯಾರು ಮಾಡಬಹುದು ಯೋಗವನ್ನ ಅಥವಾ ಹಠಯೋಗವನ್ನ ಅನ್ನೋದನ್ನು ಸ್ವಾತ್ಮಾರಾಮರೇ ಉಲ್ಲೇಖ ಮಾಡ್ತಾರೆ. ಅದಕ್ಕೊಂದು ಶ್ಲೋಕ ಇದೆ. ನಮ್ಮ ಕ್ಲಾಸ್ಗಳಲ್ಲಿ ಗುರುಗಳು ಹೇಳಿರೋದನ್ನ ಕೇಳಿರ್ತೀರ ಕೆಲವರು. ಯುವ ವೃದ್ಧೋ ಅತಿ ವೃದ್ಧೋ ವಾ ವ್ಯಾಧಿತೋ ದುರ್ಬಲೋಪಿ ವಾ ಅಭ್ಯಾಸಾತ್ ಸಿದ್ಧಿಮಾಪ್ನೋತಿ ಸರ್ವಯೋಗೇಶ್ವತಂದ್ರಿತಃ. ಯುವ ಅಂದ್ರೆ ಯುವಕರು, ವೃದ್ಧರು
ಅತೀ ವೃದ್ಧರು, ವ್ಯಾಧಿಕರು ಅಂದ್ರೆ ಅನಾರೋಗ್ಯದಲ್ಲಿರುವವರು, ದುರ್ಬಲರು ಅಭ್ಯಾಸದಿಂದ ಯೋಗ ಸಿದ್ಧಿ ಪಡೆಯಬಹುದು ಅಂತ ಅರ್ಥ. ಅಲ್ಲಿಗೆ ಸಾಮಾನ್ಯ ಅರ್ಥ ತಗೊಂಡ್ರೆ ಯಾರು ಬೇಕಾದ್ರೂ ಮಾಡಬಹುದು, ಅವರವರ ಶಕ್ತಿಯಾನುಸಾರವಾಗಿ ಯಾರು ಬೇಕಾದ್ರೂ ಯೋಗಾಭ್ಯಾಸವನ್ನ ಮಾಡಬಹುದು ಅಂತಾನೆ ಬರುತ್ತೆ ಈ ಶ್ಲೋಕದಲ್ಲಿ ಅರ್ಥ. ಇದು ಯಾರು ಮಾಡಬಹುದು, ಅರ್ಹತೆ, ಹಠಯೋಗ ಮಾಡುವುದಕ್ಕೆ ಅರ್ಹತೆ ಏನು ಅಂತ. ಆದ್ರೆ ಅರ್ಹತೆ ಇದ್ರೆ ಸಾಕ, ಕೆಲವು ಶಿಷ್ಟಾಚಾರಗಳನ್ನು ಪಾಲಿಸಬೇಕು, ಪಾಲಿಸದೆ ಕೆಲವನ್ನ ಮಾಡಬಾರದು, ಆ ಥರನೂ ಅದರ ಬಗ್ಗೆನೂ ಹೇಳಿದ್ದಾರೆ. ಬಾಧಕ ತತ್ವಗಳು ಅಂದ್ರೆ ಸಾಧನೆಯನ್ನ ಹಾಳು ಮಾಡುವಂತ ಗುಣಗಳು, ಅವುಗಳು ಯಾವುದು ಅಂತಾನು ಹೇಳಿದ್ದಾರೆ. ಇದಿದ್ದರೆ ಹಠಯೋಗ ಅಭ್ಯಾಸಕ್ಕೆ ತೊಂದರೆ ಅಂತ. ಅದಕ್ಕೂ ಒಂದು ಶ್ಲೋಕ. ಅತ್ಯಾಹಾರ ಪ್ರಯಾಸಶ್ಚ ಸ್ವಲ್ಪೋ ನಿಯಮಾಗ್ರಹ ಜನಸಂಗಶ್ಚ ಲೌಲ್ಯಂಚ ಷಡ್ಭಿರ್ಯೋಗೋ ವಿನಶ್ಯತಿ. ಸ್ವಾತ್ಮಾರಾಮರು 6 ಬಾಧಕಗಳನ್ನ ಕೊಡ್ತಾರೆ. ಷಟ್ ಅಂದ್ರೆ 6 ಬಾಧಕಗಳನ್ನ ಕೊಡ್ತಾರೆ. ಅತ್ಯಾಹಾರ, ಅತ್ಯಾಹಾರ ಅಂದ್ರೆ ಓವರ್ ಈಟಿಂಗ್, ತಿನ್ನುವುದು, ತುಂಬಾ ತಿನ್ನುವುದು. ಆಮೇಲೆ ಪ್ರಯಾಸ, ಪ್ರಯಾಸ ಅಂದ್ರೆ ಎಫರ್ಟ್ ಅಂತ ಆಗತ್ತೆ. ಇಲ್ಲಿ ಎಲ್ಲಾ ಪದಕ್ಕೂ ಅತಿ ಅನ್ನುವ ಒಂದು ಅಂದ್ರೆ ಓವರ್ ಅನ್ನುವ ಪ್ರಿಫಿಕ್ಸ್ ನಾವೇ ಸೇರಿಸ್ಕೋಬೇಕು. ಅತಿ ಪ್ರಯಾಸ ಅಂತ, ಓವರ್ ಎಕ್ಸರ್ಷನ್, ಅತಿ ಪ್ರಯಾಸ. ಪ್ರಜಲ್ಪ ಅಂದ್ರೆ ಜಲ್ಪ ಅಂದ್ರೆ ಮಾತು, ಅತೀ ಮಾತು. ನಿಯಮಾಗ್ರಹ ಅಂತಂದ್ರೆ ಶಿಷ್ಟಾಚಾರದಿಂದ ನಿಯಮ ಪಾಲನೆ. ಇದು ತಪ್ಪು ತಿಳಿಬಹುದು ಕೆಲವರು, ನಿಯಮ ಪಾಲನೆ ಇರಬೇಕಲ್ಲ ಅಂತ. ಇದು ಅತಿ ನಿಯಮ ಪಾಲನೆ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಉದಾಹರಣೆ ಕೊಡ್ಬೇಕಂದ್ರೆ ಸಾಮಾನ್ಯ ಯೋಗಿಗಳು ಅವರೆಲ್ಲ ಸಂಚಾರ ಮಾಡ್ತಿರುವಾಗ ನದಿ ತೀರದಲ್ಲಿ ಆ ತರಾನೇ ಮಾಡ್ತಾರೆ. ಯಾಕಂದ್ರೆ ನೀರಿನ ಅವಶ್ಯಕತೆ ಇರುತ್ತೆ ಅಂತ. ಈಗ ಸೂರ್ಯ ಹುಟ್ಟುವ ಸಮಯದಲ್ಲಿ ಅವರು ಮಾಡಬೇಕಾದ ಕ್ರಿಯೆಗಳಿಗೆ ಅಭ್ಯಾಸ ಮಾಡಬೇಕು, ಹಠಯೋಗ ಅಭ್ಯಾಸ. ನೀರು ಸಿಗಲಿಲ್ಲ, ನಾನು ಸ್ನಾನ ಮಾಡೇ ಮಾಡಬೇಕು ಅನ್ನುವ ನಿಯಮ ಇದ್ರೆ ಅವತ್ತಿನ ಅಭ್ಯಾಸ ಹಾಳಾಗಬಹುದು. ಆ ತರ ರೀತಿಯಲ್ಲಿ ಹೇಳಿರೋದು. ಅತಿ ನಿಯಮಾಗ್ರಹ ಇರಬಾರದು ಅಂತ. ಕೊನೆಯದು 5ನೇದು ಜನಸಂಗ. ಜನಸಂಗ ಅಂತಂದ್ರೆ ಜನದ ಜೊತೆ ಇರ್ಲೇಬಾರ್ದು ಅಂತಲ್ಲ, ಯಾವಾಗ್ಲೂ ಜನದ ಜೊತೆ ಇರುವುದು ಒಳ್ಳೆಯದಲ್ಲ ಅಂತ. ಸ್ವಲ್ಪ ಏಕಾಂತ ಸಮಯವೂ ಇರಬೇಕು ಸಾಧಕನಿಗೆ ಅಂತ. ಲೌಲ್ಯ, ಲೌಲ್ಯ ಅಂದ್ರೆ ಸ್ಥಿರ ಮನಸ್ಸಿಲ್ಲ, ಗೊಂದಲ ಸ್ಥಿತಿ ಅಂತ. ಈ 6 ಯೋಗ ಸಾಧನೆಗೆ ಅಥವಾ ಯೋಗ ಸಾಧನೆಯನ್ನ ವಿನಾಶ ಮಾಡಬಹುದು ಅಂತ ಸ್ವಾತ್ಮಾರಾಮರು ಹೇಳ್ತಾರೆ. ಹಾಗಾದ್ರೆ ಇದಕ್ಕೆ ವಿರುದ್ಧಾಭ್ಯಾಸಗಳು ಒಳ್ಳೆಯದಾಗಿರ್ಲೇಬೇಕು ಅಲ್ವಾ? ಅದನ್ನು ಹೇಳಿದ್ದಾರೆ, ಸ್ವಾತ್ಮಾರಾಮರೇ ಹೇಳಿದ್ದಾರೆ. ಸಾಧಕ ತತ್ವಗಳು ಕೂಡ ಇದೆ ಅಂತ. ಅವು 6 ಗುಣವಿಶೇಷಗಳು. ಉತ್ಸಾಹಾತ್ ಸಾಹಸಾತ್ ಧೈರ್ಯಾತ್ ತತ್ವಜ್ಞಾನಶ್ಚ ನಿಶ್ಚಯಾತ್ ಜನಸಂಗ ಪರಿತ್ಯಾಗಾತ್ ಷಡ್ಭಿರ್ಯೋಗೋ ಪ್ರಸಿದ್ಧ್ಯತಿ. ಉತ್ಸಾಹ, ಸಾಹಸ, ಧೈರ್ಯ, ತತ್ವಜ್ಞಾನ, ತತ್ವಜ್ಞಾನ ಅಂದ್ರೆ ವಿದ್ಯೆ, ನಿಶ್ಚಯ ಅಂದ್ರೆ ದೃಢ ಮನಸ್ಸು, ಹಾಗೂ ಜನಸಂಗ ಪರಿತ್ಯಾಗ. ಈಗೇನ್ ಹೇಳಿದೆ ಅದರದ್ದೇ ವಿರುದ್ಧ, ಜನಸಂಗ ಪರಿತ್ಯಾಗ. ಇವು ಯೋಗ ಸಾಧನೆಯನ್ನ ಸಿದ್ಧಿಸುತ್ತದೆ, ಪ್ರಮಾಣವಾದ ಮಾತೆ. ಇದು ಬಾಧಕ ಮತ್ತು ಸಾಧಕ ತತ್ವಗಳು ಹಠಯೋಗಕ್ಕೆ. ಆಮೇಲೆ ಯಮನಿಯಮದ ಉಲ್ಲೇಖ ಮಾಡಿದ್ದೆ ನಾನು. ಅದಕ್ಕೆ 2 ಶ್ಲೋಕಗಳಿದೆ ಯಮನಿಯಮ. ಅದನ್ನ ನೋಡೋಣ ಅಂತಾನೆ ನಾನು ಹಾಕಿದ್ದೀನಿ. ಅದಕ್ಕೆ ಅಧ್ಯಾಯ ಇಲ್ಲ. ಕೆಲವರು ಇದು ಸೇರಿಲ್ಲ ಅಂತಾರೆ, ಕೆಲವರು ಸೇರಿದೆ ಅಂತಾರೆ. ಯಮನಿಯಮಗಳು ಸ್ವಾಮಿ ಸ್ವಾತ್ಮಾರಾಮರ ಪತಂಜಲಿಗಳ ಯೋಗ ಸೂತ್ರಗಳಿಂದ ಸ್ವಲ್ಪ ಭಿನ್ನವಾಗಿದೆ. ಯೋಗ ಸೂತ್ರಗಳಲ್ಲಿ 5 ಯಮ ಮತ್ತು 5 ನಿಯಮಗಳಿರುತ್ತೆ ಇದೆ. ಇದರಲ್ಲಿ 10 ಯಮ ಮತ್ತು 10 ನಿಯಮಗಳು ಅಂತ ಹೇಳಿದ್ದಾರೆ. ಸುಮ್ಮನೆ ಒಂದ್ಸರಿ ನೋಡೋಣ. ಯಮ 10 ಯಮ. ಅಹಿಂಸಾ ಸತ್ಯಮಾಸ್ತೇಯಂ ಬ್ರಹ್ಮಚರ್ಯಂ ಕ್ಷಮಾ ಧೃತಿ
ದಯಾರ್ಜವಂ ಮಿತಾಹಾರಃ ಶೌಚಂ ಚೈವ ಯಮಾ ದಶ. ಅಹಿಂಸಾ, ಸತ್ಯ, ಆಸ್ತೇಯ, ಬ್ರಹ್ಮಚರ್ಯ, ಕ್ಷಮ, ಧೃತಿ, ದಯ, ಆರ್ಜವ, ಮಿತಾಹಾರ, ಶೌಚ. 10 ಯಮ. ಮತ್ತೆ ನಿಯಮಗಳು ಕೂಡ 10. ತಪಸ್ಸಂತೋಷ ಆಸ್ತಿಕ್ಯಂ ದಾನಮೀಶ್ವರ ಪೂಜನಂ ಸಿದ್ಧಾಂತ ವಾಕ್ಯ ಶ್ರವಣಂ ಶ್ರೀಮತೀಂ ಚ ಜಪೋಹುತಂ ನಿಯಮಾ 10 ಸಂಪ್ರೋಕ್ತ ಯೋಗಶಾಸ್ತ್ರ ವಿಶಾರದೈಃ. ಯೋಗಶಾಸ್ತ್ರ ವಿಶಾರದೈಃ ಅಂದ್ರೆ ಯೋಗಶಾಸ್ತ್ರ ವಿಶಾರದರು ಅಂದರೆ ಅದನ್ನು ಬಲ್ಲವರು ಅಂತ. ಅವರು 10 ನಿಯಮಗಳನ್ನ ಕೊಡ್ತಾರೆ. ಯಾವುದು? ತಪ, ಸಂತೋಷ, ಆಸ್ತಿಕ್ಯ, ದಾನ, ಈಶ್ವರ ಪೂಜನ, ಸಿದ್ಧಾಂತ ವಾಕ್ಯ ಶ್ರವಣ, ಆಮೇಲೆ ಹ್ರೀ, ಮತಿ, ಜಪ ಮತ್ತು ಕೊನೆಯದಾಗಿ ಹುತ. ಇದು 10 ನಿಯಮಗಳು. ಪ್ರತಿಯೊಂದಕ್ಕೂ ಹೋಗಕ್ಕೆ ಸಮಯ ಇಲ್ಲ. ಅದು ಹಠಯೋಗದಲ್ಲಿ ಇದೆಯೋ ಇಲ್ಲವೋ ಅನ್ನುವುದೇ ಒಂದು ಪ್ರಶ್ನಾರ್ಥ ಚಿಹ್ನೆ ಇದೆ ಅದಕ್ಕೆ. ಆದ್ರೆ ಸುಮಾರು ಎಲ್ಲ ಹಠಯೋಗದ ಟೆಕ್ಸ್ಟ್ಗಳಲ್ಲೂ ಇದನ್ನು ಕೊಟ್ಟಿದ್ದಾರೆ. ಅದಕ್ಕೆ ಇದನ್ನ ನಾನು ಉಲ್ಲೇಖ ಮಾಡಿದೆ. ಅದಾದ ನಂತರ ಬರುವುದೇ ಆಸನ. ಆಸನಗಳಿಗೆ ಸಂಬಂಧಪಟ್ಟ 15 ಆಸನಗಳನ್ನ ಕೊಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಕೆಲವು ಶ್ಲೋಕಗಳು ಶುರು ಮಾಡಿ ಆಮೇಲೆ ಆಸನಗಳ ವಿವರಣೆಗಳು ಶುರುವಾಗುತ್ತೆ. ಅದನ್ನು ಎಲ್ಲ ನೋಡಿ ಆಮೇಲೆ ಆಸನಗಳಿಗೆ ಹೋಗೋಣ. ಆಸನಗಳ ಮೊದಲನೆಯ ಶ್ಲೋಕ, ಅದಕ್ಕೆ ಸಂಬಂಧಪಟ್ಟ ಮೊದಲನೆಯ ಶ್ಲೋಕ ಈ ರೀತಿ ಇದೆ. ಹಠಸ್ಯ ಪ್ರಥಮಾಂಗತ್ವಾತ್ ಆಸನಂ ಪೂರ್ವಮುಚ್ಯತೆ ಕುರ್ಯಾತ್ ತದಾಸನಂ ಸ್ಥೈರ್ಯಂ ಆರೋಗ್ಯಂಚಾಂಗಲಾಘವಂ. ಹಠಸ್ಯ ಅಂದ್ರೆ ಹಠ ಯೋಗದ ಮೊದಲನೆಯ ಅಂಗವಾದ ಆಸನ, ಅದನ್ನ ಹೇಳಿದಿನಿ ಅಂತ ಮೊದಲನೇ ಸಾಲು. ಆಸನ ಮಾಡಿದವರಿಗೆ, ಕುರ್ಯಾತ್ ಆಸನಂ ಮಾಡಿದವರಿಗೆ ಸ್ಥೈರ್ಯ ಅಂದ್ರೆ ಸ್ಥಿರತೆ, ಆರೋಗ್ಯ ಮತ್ತು ಅಂಗಲಾಘವ. ಅಂಗಲಾಘವ ಅಂದ್ರೆ ಅಂಗದಲ್ಲಿ ಹಗುರತೆ ಅಂತ. ಹಗುರತೆ ಅಂತಂದ್ರೆ ಫ್ರೀನೆಸ್ ಅಂತ ಹೇಳ್ತೀವಲ್ಲ. ಲೈಟ್ ಬಾಡಿ ಅಂತಂದ್ರೆ ಕಫ, ವಾತ, ಪಿತ್ತ ಇವೆಲ್ಲ ಸಮತೋಲನೆಯಲ್ಲಿ ಇದ್ದಾಗ ದೇಹ ಒಂಥರ ಫ್ರೀ ಆಗಿರುತ್ತೆ. ಇದರಿಂದ ಶುರು ಮಾಡ್ತಾರೆ ಆಸನಗಳ ವಿವರಣೆ. ಆಮೇಲೆ ಇದರ ನಂತರದ ಶ್ಲೋಕವು ವಸಿಷ್ಠಾದ್ಯೈಶ್ಚ ಮುನಿಭಿಃ ಮತ್ಸ್ಯೇಂದ್ರಾದ್ಯೈಶ್ಚ ಯೋಗಿಭಿಃ ಅಂಗೀಕೃತಾನ್ಯಾಸನಾನಿ ಕಥ್ಯಂತೆ ಕಾನಿ ಚಿನ್ಮಯ. ವಸಿಷ್ಠರಾದ ಮುನಿಗಳು, ವಸಿಷ್ಠರು ಗೊತ್ತೇ ಇದೆ. ಮತ್ಸ್ಯೇಂದ್ರ ಆದಿಗಳಾದ ಅಂದ್ರೆ ಮತ್ಸ್ಯೇಂದ್ರರು ಮತ್ತು ಇನ್ನಿತರ ಯೋಗಿಗಳು ಅಂಗೀಕೃತಗೊಳಿಸಿಕೊಂಡ ಅಂದರೆ ಅಭ್ಯಾಸ ಮಾಡಿದ ಆಸನಗಳಲ್ಲಿ ಕೆಲವನ್ನ ಈಗ ಹೇಳುತ್ತೇನೆ ಅಂತ ಸ್ವಾತ್ಮಾರಾಮರು ಹೇಳ್ತಾರೆ. ಯಾತಕ್ಕೆ ಇದನ್ನು ಹೇಳ್ತಾರೆ ಅಂದ್ರೆ ಅವರ ಕಾಲದಿಂದಲೂ ಇದೆ ಇದು, ನಾನು ಮಾಡಿದ್ದಲ್ಲ. ಅವರ ಕಾಲ, ವಸಿಷ್ಠರ ಕಾಲದಿಂದಲೂ ಇದೆ. ಆಮೇಲೆ ಅನೇಕ ಮುನಿಗಳು ಅಂದ್ರೆ ಮಹರ್ಷಿಗಳು ಮತ್ತು ಯೋಗಿಗಳು ಮಾಡಿದ್ದಾರೆ. ನಾನು ಅದನ್ನ ಇಲ್ಲಿ ಉಲ್ಲೇಖ ಮಾಡ್ತೀನಿ. ಕಥಿತಾನಿ ಅಂದ್ರೆ ಅದರ ಕಥೆಯ ತರ ಹೇಳ್ತೀನಿ, ಅದನ್ನ ಹೇಳ್ತೀನಿ ಅಂತ ಅಷ್ಟೇ ಅವ್ರು ಹೇಳ್ತೀರಿ. ಅವರು ನಾನು ಮಾಡಿದ್ದು ಅಂತ ಹೇಳ್ಕೊತೀರಿ. ನೋಡೋಣ. ಆಮೇಲಿಂದ ಸ್ವಲ್ಪ ನಾನು ಶ್ಲೋಕಗಳ ಸಂಖ್ಯೆ ಪ್ರಕಾರವಾಗಿ ಇಡದೆ ಸ್ವಲ್ಪ ಹಿಂದೆ ಮುಂದೆ ಮಾಡಿದ್ದೀನಿ ಟು ಮೈಂಟೈನ್ ದ ಫ್ಲೋ. ಆಸನಗಳು ಅಂತ ಹೇಳಿದ್ರು, ಆಮೇಲೆ ಸ್ವಲ್ಪ ಆಸನಗಳ ವಿವರಣೆ ಆದ್ಮೇಲೆ ಪ್ರಮುಖ ಆಸನಗಳು ಯಾವುದು ಅಂತ ಬರುತ್ತೆ. ನಾನು ಅದನ್ನೇ ಮೊದಲು ಉಲ್ಲೇಖ ಮಾಡ್ತೀನಿ, ಯಾಕಂದ್ರೆ ಪ್ರಮುಖ ಆಸನಗಳನ್ನ ಮುಗಿಸಿ ಆಮೇಲೆ ಮಿಕ್ಕ ಆಸನಗಳಿಗೆ ಹೋಗೋಣ ಅಂತ. ಇದರಲ್ಲಿ ಅವರು ಪ್ರಮುಖ ಆಸನಗಳು ಕೆಲವು ಇದೆ ಅಂತ ಹೇಳಿ ಆಮೇಲೆ ಮಿಕ್ಕ ಆಸನಗಳು ಅಂತ ಹೇಳ್ತಾರೆ. ಪ್ರಮುಖ ಆಸನಗಳು ಯಾವುದು, ಅದರ ಬಗ್ಗೆ ಏನ್ ಹೇಳಿದ್ದಾರೆ ನೋಡಿ. ಒಂದು ಶ್ಲೋಕದಲ್ಲಿ ಹೇಳ್ತಾರೆ,
ಚತುರಶೀತ್ಯಾಸನಾನಿ ಶಿವೇನ ಕಥಿತಾನಿ ಚ ತೇಭ್ಯಶ್ಚತುಷ್ಕಮಾದಾಯ ಸಾರಭೂತಂ ಬ್ರವೀಮ್ಯಹಂ. ಹೋದ ವಾರ ಹೇಳಿದ ಹಾಗೆ ಚತುರಶೀತಿ ಅಂದ್ರೆ 84 ಆಸನಗಳನ್ನು ಹೇಳಲ್ಪಟ್ಟಿದೆ. ಅದರಲ್ಲಿ ಮುಖ್ಯವಾದ ಚತುಷ್ಕ 4 ಸಾರಭೂತವಾಗಿ ಹೇಳುತ್ತೇನೆ ಅಂದ್ರೆ ವಿವರಿಸುತ್ತೇನೆ ಅಂತ. 4 ಮುಖ್ಯ ಆಸನಗಳು ಅಂತ ಹೇಳಿದ್ದಾರೆ. ಯಾವುದು ಆ 4 ಮುಖ್ಯ ಆಸನಗಳು? ಅದು ಮುಂದಿನ ಶ್ಲೋಕದಲ್ಲೇ ಹೇಳ್ತಾರೆ. ಸಿದ್ಧಂ ಪದ್ಮಂ ತಥಾ ಸಿಂಹಂ ಭದ್ರಂ ವೇತ್ತಿ ಚತುಷ್ಟಯಂ ಶ್ರೇಷ್ಠಂ ತತ್ರಾಪಿ ಚ ಸುಖೇ ತಿಷ್ಠೇತ್ ಸಿದ್ಧಾಸನೆ ಸದಾ. ಸಿದ್ಧ, ಪದ್ಮ, ಸಿಂಹ ಮತ್ತು ಭದ್ರ ಇವೇ ಆ 4 ಮುಖ್ಯ ಆಸನಗಳು. ಅದು ಮೊದಲನೇ ಸಾಲಿನಲ್ಲಿ ಹೇಳಿ, ಎರಡನೇ ಸಾಲಲ್ಲಿ ಶ್ರೇಷ್ಠಂ ತತ್ರಾಪಿ ಚ ಸುಖೇ ತಿಷ್ಠೇತ್ ಸಿದ್ಧಾಸನೆ ಸದಾ. ಅದರಲ್ಲೂ ಈ 4ರಲ್ಲೂ ಸಿದ್ಧಾಸನದಲ್ಲಿ ಸುಖವಾಗಿ ಕುಳಿತುಕೊಳ್ಳಬೇಕು ಅಂತ, ಅದು ಶ್ರೇಷ್ಠವಾದದ್ದು ಅಂತ ಹೇಳ್ತಾರೆ. ಸಿದ್ಧಾಸನ ಶ್ರೇಷ್ಠವಾದದ್ದು ಅಂತ. ಸಿದ್ಧಾಸನ ಅದರ ಬಗ್ಗೆನೆ ನೋಡೋಣ. ಒಂದು ಏನು ಗಮನದಲ್ಲಿ ಇಟ್ಕೋಬೇಕು ಅಂತಂದ್ರೆ, ಇದು ಸುಮಾರು ಶತಮಾನಗಳ ಹಿಂದೆ ಬಂದಿರುವ ಗ್ರಂಥಗಳು. ಆಸನಗಳ ಹೆಸರು ಮತ್ತು ಆಸನದ ಭಂಗಿ ನಾವು ಈಗ ಮಾಡುವುದು ಮತ್ತೆ ಇದರಲ್ಲಿ ಹೇಳಿರುವುದು ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಸಮಯದ ಜೊತೆಗೆ ಪರಿವರ್ತನೆಗಳು ಆಗಿರುತ್ತೆ. ಸೊ ಅದನ್ನ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಆಸನದ ಹೆಸರು ಹಿಂಗಿದೆಯಲ್ಲ, ಇದು ಹೇಗಿದೆಯಲ್ಲ ಅಂತ. ಅವರು ಹೇಳಿದ್ದು ಹೇಗಿದೆ ಅನ್ನುವುದು ಈ ಶ್ಲೋಕದ ಪ್ರಕಾರ. ನಾವು ಈಗ ಮಾಡ್ತಿರುವುದು ಸ್ವಲ್ಪ ವ್ಯತ್ಯಾಸಗಳು ಇರಬಹುದು. ನೋಡೋಣ ಸಿದ್ಧಾಸನದ ಬಗ್ಗೆ ನೋಡೋಣ. ಸಿದ್ಧಾಸನದ ಪ್ರಮುಖ ಆಸನಗಳು 4. ಅದರಲ್ಲೂ ಸಿದ್ಧಾಸನ ಅತಿ ಶ್ರೇಷ್ಠ ಅಂತ ಹೇಳಿದ್ದಾರೆ. ಹಾಗಾದ್ರೆ ಅದರ ಬಗ್ಗೆ ಉಲ್ಲೇಖ ತುಂಬಾ ಇರಲೇಬೇಕು. ಸಿದ್ಧಾಸನದ ಶ್ಲೋಕ ಹೀಗಿದೆ. ಯೋನಿಸ್ಥಾನಕ ಮಂಗ್ರಿಮೂಲ ಘಟಿತಂ ಕೃತ್ವಾ ದೃಢಂ ವಿನ್ಯಸೇತ್ ಮೇಂಢ್ರೆ ಪಾದಮಥೈಕಮೇವ ಹೃದಯೇ ಕೃತ್ವಾ ಹನುಂ ಸುಸ್ಥಿರಂ ಸ್ಥಾಣು ಸಂಯಮಿತೇಂದ್ರಿಯೋ ಚಲದೃಶಾ ಪಶ್ಯೇದ್ ಭ್ರುವೋರಂತರಂ ಏತನ್ಮೋಕ್ಷಕಪಾಟ ಭೇದ ಜನಕಂ ಸಿದ್ಧಾಸನಂ ಪ್ರೋಚ್ಯತೆ. ನೋಡೋಣ ವಿವರಣೆ ಏನು ನೋಡೋಣ. ಯೋನಿಸ್ಥಾನಕ ಮೂಲಮಂಘ್ರಿ ಘಟಿತಂ. ಅಂಘ್ರಿ ಅಂದ್ರೆ ಪಾದದ ಮೂಲ. ಅಂಘ್ರಿ ಮೂಲ ಅಂದ್ರೆ ಹಿಮ್ಮಡಿ. ಹಿಮ್ಮಡಿಯನ್ನ ಯೋನಿಸ್ಥಾನ ಅಂದ್ರೆ ನಮ್ಮ ಮಲಮೂತ್ರ ವಿಸರ್ಜನಾ ಅಂಗಗಳ ಮಧ್ಯಭಾಗ, ಪೆರಿನಿಯಂ ಅಂತ ಕ್ಲಾಸಲ್ಲಿ ಕೇಳಿರ್ತೀನಿ. ಪೆರಿನಿಯಂ ಅಲ್ಲಿಗೆ ಪಾದದ ಮೂಲ ಅಂದ್ರೆ ಹಿಮ್ಮಡಿಯನ್ನ ಇಟ್ಟು ಕೃತ್ವಾ ದೃಢಂ ವಿನ್ಯಸೇತ್ ಪಾದಮಥೈಕಮೇವ ಮೇಂಢ್ರೆ ಉಪರಿ. ಇನ್ನೊಂದು ಪಾದವನ್ನ ಅಂದರೆ ಅದರ ಹಿಮ್ಮಡಿಯನ್ನ ಮೊದಲಿನ ಪಾದದ ಮೇಲೆ, ಮೇಂಢ್ರ ಅಂದ್ರೆ ಮೂತ್ರ ವಿಸರ್ಜನಾ ಅಂಗದ ಮೇಲೆ ದೃಢವಾಗಿ ಇಟ್ಟು ಅಂತಂದ್ರೆ ಒಂದು ಹಿಮ್ಮಡಿಯ ಮೇಲೆ ಇನ್ನೊಂದು ಹಿಮ್ಮಡಿ ಎರಡು ಪೂರ್ತಿ ನಮ್ಮ ಪೆರಿನಿಯಂ ತಗಲಿ ಹಾಗೆ ಇಟ್ಟು ಪಾದದ ಸ್ಥಿತಿ, ಆ ಸ್ಥಿತಿಯಲ್ಲಿ ಅನಂತರ ಹೃದಯೇ ಕೃತ್ವ ಹನುಂ ಸುಸ್ಥಿರಂ ಅಂದ್ರೆ ಹೃದಯ ಅಂದ್ರೆ ನಮ್ಮ ಎದೆಯ ಭಾಗಕ್ಕೆ, ಹನು ಅಂದ್ರೆ ಗಲ್ಲ ಅಥವಾ ಚಿನ್, ಅದನ್ನ ಹೃದಯ ಭಾಗಕ್ಕೆ ತಗಿಲಿಸಿ ಸ್ಥಾಣು ಸಂಯಮಿತೇಂದ್ರಿಯೋ ಚಲದೃಶ ಪಶ್ಯೇದ್ ಭ್ರುವೋರಂತರಂ ಸ್ಥಿರವಾಗಿ ಇಂದ್ರಿಯಗಳನ್ನ ನಿಗ್ರಹಿಸಿ ದೃಷ್ಟಿಯನ್ನ ಭ್ರುವೋರಂತರಂ ಅಂದ್ರೆ ನಮ್ಮ ಹುಬ್ಬುಗಳ ಮಧ್ಯದಲ್ಲಿ ದೃಷ್ಟಿಯನ್ನ ಇರಿಸಬೇಕು. ಚಿನ್ನು ಟಚಿಂಗ್ ದ ಚೆಸ್ಟ್ ಅಂಡ್ ಫೋಕಸಿಂಗ್ ಬಿಟ್ವೀನ್ ದ ಐಬ್ರೋಸ್ ಅಂತ
ಏತತ್ ಮೋಕ್ಷ ಕಪಾಟ ಭೇದ ಜನಕಂ ಸಿದ್ಧಾಸನಂ ಪ್ರೋಚತೆ. ಇದನ್ನ ಮಾಡಿದರೆ, ಸಿದ್ಧಾಸನ ಅಂತ ಏನ್ ಹೇಳ್ತಾರೆ, ಇದನ್ನ ಮಾಡಿದರೆ ಮೋಕ್ಷದ ಪೆಟ್ಟಿಗೆಯ ಬಾಗಿಲು ತೆರೆಯುತ್ತದೆ, ಇದೇ ಸಿದ್ಧಾಸನ ಅಂತ ಹೇಳಿದ್ದಾರೆ. ಅಂದ್ರೆ ಮುಖ್ಯ ಆಸನಗಳು 4, ಅದರಲ್ಲಿ ಸಿದ್ಧಾಸನ ಅತಿ ಶ್ರೇಷ್ಠ. ಅದೊಂದು ಮಾಡಿದ್ರೇನೆ ಮೋಕ್ಷಕ್ಕೆ ಬಾಗಿಲು ತೆರೆಯುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ ಸ್ವಾತ್ಮಾರಾಮ. ಇಲ್ಲಿ ಯಾವ ಕಾಲು ಕೆಳಗೆ ಯಾವ ಕಾಲು ಮೇಲೆ ಅನ್ನುವ ಉಲ್ಲೇಖ ಇಲ್ಲ. ಸಾಮಾನ್ಯವಾಗಿ ಎಡಗಾಲು ಮೊದಲು, ಅದರ ಮೇಲೆ ಬಲಗಾಲು ಅಂತ ಬಂದಿರತ್ತೆ ರೂಢಿಯಲ್ಲಿ. ತಿರುಗಿಸಿನೂ ಮಾಡಬಹುದು. ಶ್ಲೋಕದಲ್ಲಿ ಹೇಳಿದ ಹಾಗೆ ಆಸನದಲ್ಲಿ ಕುಳಿತುಕೊಳ್ಳುವುದು ಸುಲಭ ಇಲ್ಲ, ಸ್ವಲ್ಪ ಕಷ್ಟ. ಅದಕ್ಕೆ ಸ್ವಲ್ಪ ಚೇಂಜಸ್ ಆಗಿರುತ್ತೆ ಹೊರತ. ಇದು ಸಿದ್ಧಾಸನದ ವಿವರಣೆ. ಅದೇ ಸಿದ್ಧಾಸನವನ್ನ ಸ್ವಾತ್ಮಾರಾಮರು ಇನ್ನೊಂದು ಸ್ವಲ್ಪ ಸುಲಭದ ರೀತಿಯಲ್ಲಿ 2ನೇ ಪ್ರಕಾರವಾಗಿ ಕೂಡ ಮಾಡಬಹುದು ಅಂತ ಮುಂದಿನ ಶ್ಲೋಕದಲ್ಲೇ ಕೊಡ್ತಾರೆ. ಮೇಂಢ್ರೆ ದುಪರಿ ವಿನ್ಯಸ್ಯ ಸ್ವಯಂ ಗುಲ್ಫನ್ ತಥೋಪರಿ ಗುಲ್ಫಾಂತರಂಚ ನಿಕ್ಷಿಪ್ಯ ಸಿದ್ಧಾಸನಮಿದಂ ಭವೇತ್. ಮೇಂಢ್ರ ಈಗಲೇ ಹೇಳಿದೆ, ಮೇಂಢ್ರೆ ಉಪರಿ ಮೂತ್ರ ವಿಸರ್ಜನಾ ಅಂಗದ ಮೇಲೆ, ವಿನ್ಯಸ್ಯ ಸ್ವಯಂ ಗುಲ್ಫಂ ಸವ್ಯಂ ಗುಲ್ಫಂ ಅಂದ್ರೆ ಎಡಪಾದದ ಮಣಿಕಟ್ಟು ಅಂದ್ರೆ ಲೆಫ್ಟ್ ಆಂಕಲ್, ಅದನ್ನ ಮೂತ್ರ ವಿಸರ್ಜನಾಂಗದ ಮೇಲೆ ಇಟ್ಟು ಗುಲ್ಫಾಂತರ ಅಂದ್ರೆ ಇನ್ನೊಂದು ಆಂಕಲ್ ಅನ್ನ ಅದರ ಮೇಲೆ ಇಟ್ಟು ಕುಳಿತರೆ ಅದೇ ಸಿದ್ಧಾಸನ. ಅಂದ್ರೆ ಇದರಲ್ಲಿ ಕಾಲಿನ ಭಂಗಿ ಮಾತ್ರ ಹೇಳಿದ್ದಾರೆ. ಮುಖದ ಆಸನಕ್ಕೆ ಮುಖಕ್ಕೆ ಯಾವ ತರ ಹೇಳಬೇಕು ಅಂತ ಹೇಳಿ ಸ್ವಲ್ಪ ಸುಲಭ ಮಾಡಿದ್ದಾರೆ. ಮತ್ತೆ ಈ ಸಿದ್ಧಾಸನ ಮುಖ್ಯವಾದದ್ರಿಂದ ಅದರಿಂದ ಬರುವ ಮಹತ್ವ ಇದು ಅದರ ಬಗ್ಗೆನೂ ಎಲ್ಲ ಹೇಳಿರ್ಲೇಬೇಕು ಅಲ್ವಾ. ಆಮೇಲೆ ಈ ವ್ಯತ್ಯಾಸಗಳು ಅಂತಾನು ಹೇಳಿದೆ ನಾನು. ಕೆಲವರು ಸಿದ್ಧಾಸನ ಆಮೇಲೆ ಬರ್ತಾ ಬೇರೆ ಹೆಸರು ಕೊಡ್ಬೋದು ಅಂತ. ಅದನ್ನ ಕ್ಲಿಯರ್ ಮಾಡುವುದಕ್ಕೆ ಸ್ವಾತ್ಮಾರಾಮರೇ ಒಂದು ಶ್ಲೋಕದಲ್ಲಿ ಹೇಳ್ಬಿಟ್ಟಿದ್ದಾರೆ. ಆಗಿನ ಕಾಲದಲ್ಲೂ ಆ ತರದ ಕನ್ಫ್ಯೂಷನ್ ಇತ್ತು ಅಂತ. ಒಂದು ಶ್ಲೋಕ ಮುಂದಿನ ಶ್ಲೋಕವೇ ಈ ರೀತಿ ಬರುತ್ತೆ. ಏತತ್ ಸಿದ್ಧಾಸನಂ ಪ್ರಾಹುಃ ಅನ್ಯೇ ವಜ್ರಾಸನಂ ವಿದುಃ ಮುಕ್ತಾಸನಂ ವದಂತ್ಯೇಕೆ ಪ್ರಾಹುರ್ಗುಪ್ತಾಸನಂ ಪರೇ. ಈ ಸಿದ್ಧಾಸನವನ್ನ ಕೆಲವರು ವಜ್ರಾಸನ ಅಂತಾರೆ, ಇನ್ನು ಕೆಲವರು ಮುಕ್ತಾಸನ ಅಂತಾರೆ, ಇನ್ನು ಕೆಲವರು ಗುಪ್ತಾಸನ ಅಂತ ಕೂಡ ಹೇಳ್ತಾರೆ ಅಂತ ಹೇಳಿದ್ದಾರೆ, ಸ್ವಾತ್ಮಾರಾಮರೇ ಹೇಳಿದ್ದಾರೆ. ಸೊ ಅಲ್ಲಿಗೆ ಸ್ವಲ್ಪ ವ್ಯತ್ಯಾಸಗಳು ಆಗಿನ ಕಾಲದಲ್ಲೇ ಇತ್ತು. ಈಗ ಸಿದ್ಧಾಸನದ ಮಹತ್ವವನ್ನು ನೋಡೋಣ. ಅತಿ ಮುಖ್ಯವಾದ ಆಸನ, ಅದರಿಂದ ಆಗುವ ಲಾಭಗಳು ತುಂಬಾ ಇರಬೇಕು. ಒಂದು ಶ್ಲೋಕ ಹೀಗೆ ಹೇಳುತ್ತೆ. ಯಮೇಶ್ವಿವಮಿತಾಹಾರಂ ಅಹಿಂಸಾಂ ನಿಯಮೇಶ್ವಿವ ಮುಖ್ಯಂ ಸರ್ವಾಸನೇಶ್ವೇಕಂ ಸಿದ್ಧಾಸನಂ ವಿದುಃ. ಹೇಗೆ ಯಮದಲ್ಲಿ ಮಿತಾಹಾರ ಮುಖ್ಯವೋ ಮತ್ತು ನಿಯಮದಲ್ಲಿ ಅಹಿಂಸಾ ಮುಖ್ಯವೋ, ಅದೇ ರೀತಿ ಆಸನಗಳಲ್ಲಿ ಸಿದ್ಧಾಸನ ಅಂತ ಮತ್ತೆ ಅದರ ಮಹತ್ವವನ್ನ ಹೇಳಿದ್ದಾರೆ. ಆಮೇಲೆ ಅದರ ನಂತರ ಚತುರಶೀತಿ ಪೀಠೇಶು ಸಿದ್ಧಮೇವ ಸದಾಭ್ಯಸೇತ್ ದ್ವಾಸಪ್ತತಿ ಸಹಸ್ರಾಣಾಂ ನಾಡೀನಾಂ ಮಲಶೋಧನಂ. ಚತುರಶೀತಿ ಪೀಠೇಶು ಬಂದಿದೆ ಈ ಪದದ ಉಲ್ಲೇಖ ತುಂಬಾ ಸರಿ. 84 ಆಸನಗಳಲ್ಲಿ ಸಿದ್ಧಾಸನವನ್ನ ಸದಾ ಅಭ್ಯಾಸ ಮಾಡಬೇಕು ಅಂತ ಹೇಳ್ತಾರೆ. ಅದು ದ್ವಾಸಪ್ತತಿ ಸಹಸ್ರಾಣಾಂ ನಾಡೀನಾಂ ಅಂದ್ರೆ ಹಿಂದೆ ಹೇಳಿದಾಗೆ 72,000 ನಾಡಿಗಳ ಮಲಶೋಧನಂ ಅಂದ್ರೆ ಮಲಶುದ್ಧಿಯನ್ನ ಮಾಡುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟೂ ನಾಡಿಗಳಿಗೆ ಈ ಒಂದು ಆಸನದಿಂದ ಅಷ್ಟೂ ನಾಡಿಗಳ ಮೇಲೆ ಪ್ರಭಾವ ಆಗತ್ತೆ
ಅದರಿಂದ ಇದು ಮುಖ್ಯವಾದ ಶ್ರೇಷ್ಠವಾದ ಆಸನ. ಇನ್ನು ಅನೇಕ ಮಹತ್ವಗಳು ಬರುತ್ತೆ, ಅದನ್ನು ನೋಡ್ಬಿಡೋಣ. ಇನ್ನೊಂದು ಶ್ಲೋಕ, ಅದರ ಮುಂದಿನ ಶ್ಲೋಕವೇ ಆತ್ಮಧ್ಯಾಯೀ ಮಿತಾಹಾರಿ ಯಾವದ್ವಾದಶ ವತ್ಸರಂ ಸದಾ ಸಿದ್ಧಾಸನಾಭ್ಯಾಸಾತ್ ಯೋಗಿ ನಿಷ್ಪತ್ತಿಮಾಪ್ನುಯಾತ್. ಒಬ್ಬ ಯೋಗಿ ಆತ್ಮಧ್ಯಾನ ಮಿತಾಹಾರ ಪಾಲಿಸಿ 12 ವತ್ಸರಂ ಅಂದ್ರೆ 12 ವರ್ಷಗಳು ಸಿದ್ಧಾಸನ ಅಭ್ಯಾಸ ಮಾಡುತ್ತಾನೋ ಅವನಿಗೆ ಸಿದ್ಧಿಮಾಪ್ನೋತಿ ಅಂದ್ರೆ ಸಿದ್ಧಿಯನ್ನ ಪಡೆಯುತ್ತಾನೆ. ನಿಷ್ಪತ್ತಿಂ ಆಪ್ನುಯಾತ್, ನಿಷ್ಪತ್ತಿ ಅಂದ್ರೆ ಸಿದ್ಧಿಯನ್ನ ಪಡೆಯುತ್ತಾನೆ ಅಂತ. 12 ವರ್ಷ ಧ್ಯಾನ ಮತ್ತು ಮಿತಾಹಾರದ ಜೊತೆಗೆ ಸಿದ್ಧಾಸನದ ಅಭ್ಯಾಸ ಅಂತ ಹೇಳ್ತಾರೆ. ಅದಾದ್ಮೇಲೆ ಇನ್ನೊಂದು, ಕಿಮನ್ಯೈರ್ಬಹುಭಿಃ ಪೀಠೈಃ ಸಿದ್ಧೇ ಸಿದ್ಧಾಸನೆ ಸತಿ ಪ್ರಾಣಾನಿಲೆ ಸಾವಧಾನೆ ಬದ್ಧೇ ಕೇವಲ ಕುಂಭಕೆ ಉತ್ಪದ್ಯತೆ ನಿರಾಯಾಸ ಸ್ವಯಮೇವೋತ್ಮನಿ ಕಲಾ. ಕ್ಷಮಿಸಿ, ಸ್ವಯಮೇವೋನ್ಮನಿ ಕಲಾ. ಸಿದ್ಧಾಸನದಿಂದ ಸಿಗುವ ಇಷ್ಟು ಲಾಭಗಳು ಇದೆ ಅಂದ ಮೇಲೆ ಕಿಂ ಅನ್ಯ ಬಹುಭಿ ಪೀಠೈಹಿ, ಮಿಕ್ಕ ಆಸನಗಳನ್ನ ಯಾಕೆ ಮಾಡಬೇಕು ಅಂತ ಅವರೇ ಪ್ರಶ್ನಿಸ್ತಾರೆ, ಸ್ವಾತ್ಮಾರಾಮರೇ ಪ್ರಶ್ನಿಸ್ತಾರೆ. ಯಾಕೆ ಅಂದ್ರೆ ಸಿದ್ಧಾಸನದಿಂದ ಪ್ರಾಣಶಕ್ತಿ, ಪ್ರಾಣ ಅನಿಲ, ಪ್ರಾಣಶಕ್ತಿಯ ಸ್ಥಿರತೆ ಮತ್ತು ಬುದ್ಧಿ ಮನಸ್ಸುಗಳ ಉನ್ಮನಿ ಸ್ಥಿತಿ, ಉನ್ಮನಿ ಕಲಾ. ಉನ್ಮನಿ ಸ್ಥಿತಿ ಅಂದ್ರೆ ಪತಂಜಲಿ ಮಹರ್ಷಿಗಳ ಚಿತ್ತವೃತ್ತಿ ನಿರೋಧ ಅಂತೀವಲ್ಲ, ಚಿತ್ತವೃತ್ತಿ ನಿರೋಧ ಸ್ಥಿತಿ ಅಂದ್ರೆ ಸಮಾಧಿ ಸ್ಥಿತಿ, ಅದೇ ಉನ್ಮನಿ ಕಲಾ, ಉನ್ಮನಿ ಸ್ಥಿತಿ. ಸಿದ್ಧಾಸನದಿಂದಲೇ ಉನ್ಮನಿ ಸ್ಥಿತಿ ತಲುಪುವಾಗ ಮಿಕ್ಕ ಆಸನಗಳು ಯಾಕೆ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ಸಿದ್ಧಾಸನವನ್ನ 12 ವರ್ಷ ಮಾಡಿದ್ರೇನೆ ಅದರ ಲಾಭ. ಇನ್ನು ಕೆಲವು ಹೀಗೆ ಬರುತ್ತೆ. ತಥೈಕಸ್ಮಿನ್ ದೃಢೆ ಸಿದ್ಧೆ ಸಿದ್ಧಾಸನೆ ಸತಿ ಬಂಧತ್ರಯಮನಾಯಾಸಾತ್ ಸ್ವಯಮೇವೋಪಜಾಯತೆ. ಸಿದ್ಧಾಸನದಿಂದ ಬಂಧತ್ರಯ, ಬಂಧತ್ರಯ ಅಂದ್ರೆ ಮೂಲಾಧಾರ, ಉಡ್ಯಾನ ಮತ್ತು ಜಾಲಂಧರ ಬಂಧ ಅಂತ 3 ಬಂಧಗಳಿರುತ್ತೆ. ಈ 3 ಬಂಧತ್ರಯಗಳು, ಈ 3 ಬಂಧಗಳು ತಾನಾಗಿಯೇ ಸಿದ್ಧಾಸನದಿಂದ ಆಗತ್ತೆ ಅಂತ. ಈ 3 ಬಂಧಗಳು ಸಿದ್ಧಿಗೆ ಮತ್ತು ನಮ್ಮ ನಾಡಿಗಳು, ಚಕ್ರಗಳು, ಕುಂಡಲಿನಿ ಇದಕ್ಕೆಲ್ಲ ಸಂಬಂಧವಿರುವುದು. ಇದು 3 ಬಂಧಗಳು ಮಾಡುವುದು ಮುಖ್ಯ. ಸಿದ್ಧಾಸನ ಮಾಡಿದ್ರೆ ಅದು ತಾನಾಗಿ ತಾನೇ 3 ಬಂಧಗಳು ಆಗುತ್ತದೆ ಅಂತ ಅವ್ರು ಹೇಳ್ತಾರೆ. ಕೊನೆಯಲ್ಲಿ ಆ ಸಿದ್ಧಾಸನದ ಮಹತ್ವಗಳ ಕೊನೆಯಲ್ಲಿ ನಾಸನಂ ಸಿದ್ಧ ಸದೃಶಂ ನ ಕುಂಭಂ ಕೇವಲೋಪಮಃ ನ ಕೇಚರಿ ಸಮಾ ಮುದ್ರಾ ನನಾದ ಸದೃಶೋ ಲಯಃ ಅಂತ. ಸಿದ್ಧಾಸನದಂತ ಆಸನ ಇಲ್ಲ. ಕುಂಭ ಅಂದ್ರೆ ಪ್ರಾಣಾಯಾಮ, ಕೇವಲ ಕುಂಭ ಅಂದ್ರೆ ಕೇವಲ ಕುಂಭಕ, ಕೇವಲ ಕುಂಭಕದಂತಹ ಪ್ರಾಣಾಯಾಮ ಇಲ್ಲ. ಮತ್ತೆ ಖೇಚರಿ ಮುದ್ರಾ, ಖೇಚರಿ ಎಂತಹ ಮುದ್ರೆ ಇಲ್ಲ. ಮತ್ತೆ ನಾದ ಅಂದ್ರೆ ನಮ್ಮ ಆಂತರಿಕ ಶಬ್ದ ಅಂತ ಏನಂತಾರೆ, ಆ ನಾದದಂತ ಲಯ ಸದೃಶ ಅಂದ್ರೆ ನಮ್ಮ ಮನ ವಿಸರ್ಜನೆ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿಗೆ ಆಸನಗಳಲ್ಲಿ ಸಿದ್ಧಾಸನವೇ ಮುಖ್ಯ ಅಥವಾ ಪ್ರಮುಖ ಅಂತ ಇನ್ನೊಂದು ಶ್ಲೋಕದಲ್ಲಿ ಈ ರೀತಿ ಹೇಳಿ ಸಿದ್ಧಾಸನದ ಬಗ್ಗೆ ಇರುವ ಶ್ಲೋಕಗಳನ್ನ ಮುಗಿಸ್ತಾರೆ.
ಇದಾದ ನಂತರ ಇನ್ನು 4 ಪ್ರಮುಖ ಆಸನಗಳು ಅಂದ್ರು. ಇನ್ನು ಮಿಕ್ಕ ಆಸನಗಳ ಬಗ್ಗೆ ಇದಾದ ನಂತರ ಬರುತ್ತೆ. ಸಮಯವಾಗಿರುವುದರಿಂದ ಇವತ್ತು ಇಲ್ಲಿಗೆ ನಿಲ್ಸೋಣ. ಒಂದು 5 ನಿಮಿಷ ಏನಾದ್ರು ಪ್ರಶ್ನೆಗಳಿದ್ರೆ, ಯಾರಿಗಾರು ಪ್ರಶ್ನೆಗಳಿದ್ರೆ ಕೇಳಬಹುದು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತಃ ಬ್ರಾಹ್ಮಣಾಃ ಸಂತು ನಿರ್ಭಯಾಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮಗೆಲ್ಲರಿಗೂ ವಂದನೆಗಳು. ಒಂದು ರೆಗ್ಯುಲರ್ ಆಗಿ ಯೋಗಾಭ್ಯಾಸ ಮಾಡ್ತಾ ಇದ್ರು, ಇದರೊಳಗೆ ಇನ್ನಷ್ಟು ಆಳಕ್ಕೆ ಹೋಗ್ಲಿಕ್ಕೆ ಒಂದು ಅವಕಾಶ ಈ 3 ಉಪನ್ಯಾಸಗಳ ಮೂಲಕ ಮತ್ತೆ ಮುಂದೆ ಬರುವ ಇನ್ನು ಕೆಲವು ಉಪನ್ಯಾಸಗಳ ಮೂಲಕ ನಮಗೊಂದು ಮಾರ್ಗ ತೋರ್ಸತ್ತೆ ಅಂತ ನನಗೆ ಅನ್ಸತ್ತೆ. ಬ್ಲೈಂಡ್ ಆಗಿ ಯೋಗ ಮಾಡೋಣ ಆಸನ ಅಂದ್ರೆ ಯೋಗ ಅಂತ ಅನ್ಕೊಂಡಿರ್ತಕ್ಕಂಥವ್ರಿಗೆ ಇದೊಂದು ಹೆಚ್ಚು ವಿವರಣೆ ನಮ್ಗೆ ಸಿಕ್ಕಿದೆ ಅಂತ ನನಗೆ ಈ ಸಂದರ್ಭದಲ್ಲಿ ಅನ್ಸತ್ತೆ. ಮತ್ತು ಇನ್ನು ಸ್ವಲ್ಪ ಹೆಚ್ಚು ಇದರ ಬಗ್ಗೆ ಅಧ್ಯಯನ ಮಾಡಿದ್ರೆ ನಮ್ಮ ಪ್ರಾಕ್ಟೀಸ್ ಏನ್ ಮಾಡ್ತಾ ಇದ್ದೀವಿ ಇದರಲ್ಲಿ ನಾವು ಹೆಚ್ಚು ಅನುಭವಗಳನ್ನ ಅನುಭವಿಸ್ಬೋದು, ಕಂಡುಕೋಬಹುದು. ಹಾಗಾಗಿ ನಾನು ಎಲ್ಲರಲ್ಲಿ ಏನು ವಿನಂತಿ ಮಾಡ್ತೀನಿ ಅಂತಂದ್ರೆ, ಯೋಗಾಭ್ಯಾಸ ಕೇವಲ ಆರೋಗ್ಯಕ್ಕೋಸ್ಕರ ಅನ್ನತಕ್ಕಂಥದ್ದನ್ನ ಫಸ್ಟ್ ತೆಗೆದು ಹಾಕ್ಬೇಕು. ಅದೊಂದು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾನು, ಏನಂದ್ರೆ ಇಟ್ಸ್ ಎ ಬೈ ಪ್ರಾಡಕ್ಟ್ ಅಂತ. ನಾವು ಯಾವುದೋ ಒಂದು ಸಾಧನೆ ಮಾಡ್ಬೇಕು ಅಂತ ಹೋಗುವಾಗ ಶಾರೀರಿಕ, ಮಾನಸಿಕ, ಬೌದ್ಧಿಕ ಎಲ್ಲ ಆರೋಗ್ಯಗಳು ತನ್ನಿಂದಾನೇ ಸಿಗುತ್ತೆ. ಅದರ ಗುರಿ ಬೇರೆ ಯೋಗಾಭ್ಯಾಸ ಮಾಡ್ಬೇಕಾದ್ರೆ. ಅದನ್ನು ಇವತ್ತು ಅನೇಕ ವಿಷಯಗಳಲ್ಲಿ, ಅನೇಕ ರೂಪದಲ್ಲಿ ಹಠಯೋಗ ಪ್ರದೀಪಿಕಾದಲ್ಲಿ ಯಾವ ರೀತಿಯಲ್ಲಿದೆ, ಅದರಲ್ಲೂ ಸಿದ್ಧಾಸನ ಅಂದ ತಕ್ಷಣನೇ ಅದೊಂದೇನೆ ಮಾಡೋದು ಅಲ್ಲ ಅನ್ನೋದನ್ನೂ ಕೂಡ ಸ್ವಾತ್ಮಾರಾಮರು ಹೇಗೆ ವಿವರಿಸಿದ್ದಾರೆ ಅನ್ನೋ ವಿಷಯವನ್ನ ಶ್ರೀಯುತ ಶರತ್ ಅವರು ತುಂಬಾ ಸೊಗಸಾಗಿ ನಮ್ಗೆ ಮನಮುಟ್ಟುವಂತೆ ತಿಳಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ರಾಮತೀರ್ಥ ಸೇವಾ ಫೌಂಡೇಶನ್ ಪರವಾಗಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಮುಂದಿನ ಉಪನ್ಯಾಸಕ್ಕಾಗಿ ಎಲ್ಲರೂ ಮತ್ತೆ ಸೇರೋಣ. ನಿಮ್ಗೆ ಮೆಸೇಜ್ ಬರುತ್ತೆ, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಶುಭಂ.